ಉತ್ತರ ಪ್ರದೇಶದಲ್ಲಿ ಮದುವೆಯ ನಂತರ ಅಕ್ರಮ ಸಂಬಂಧದ ಪ್ರಕರಣಗಳು ಬಹಳ ವೇಗವಾಗಿ ಹೊರಬರ್ತಿವೆ. ಈ ಅಕ್ರಮ ಸಂಬಂಧಗಳು ಹೊರಬಂದ ನಂತರ ಪತಿ ಹತ್ಯೆಗೆ ಗುರಿಯಾಗುವುದು ಅಥವಾ ಪತ್ನಿ ಕೊಲೆಗೆ ಗುರಿಯಾಗಿರುವುದು ನಡೆಯುತ್ತದೆ. ಕೆಲವು ಸಂದರ್ಭಗಳಲ್ಲಿ ಅಕ್ರಮ ಸಂಬಂಧವು ಹೊರಬಂದ ನಂತರ ಪತಿ ತನ್ನ ಹೆಂಡತಿಯನ್ನ ಅವಳ ಪ್ರಿಯಕರನ ಜೊತೆ ಮದುವೆ ಮಾಡಿಸಿದ ಘಟನೆ ಕೂಡ ನಡೆದಿವೆ. ಅಂತಹದ್ದೇ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ. ಇಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಹೆಂಡತಿಯನ್ನ ಅವಳ ಪ್ರಿಯಕರನ ಜೊತೆ ಒಂದು ಕೋಣೆಯಲ್ಲಿ ದೈಹಿಕ ಸಂಬಂಧ ಹೊಂದಿದಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾನೆ. ರಾಸಲೀಲೆ ನಡೆಸುತ್ತಿರುವಂತಹ ಮಹಿಳೆ ಕೂಡ ಪೊಲೀಸ್ ಠಾಣೆಯಲ್ಲಿ ಉದ್ಯೋಗಿ, ಆಕೆಯ ಪ್ರಿಯಕರನು ಕೂಡ ಪೊಲೀಸ್, ಪತಿ ಕೂಡ ಕಾನ್ಸ್ಟೇಬಲ್ ಎಂದು ಹೇಳಲಾಗಿದೆ. ಮಾಹಿತಿಯ ಪ್ರಕಾರ ಕುಶಿನಗರದ 2016 ಬ್ಯಾಚ್ನ ಮಹಿಳೆ ಮತ್ತು ಪುರುಷ ಕಾನ್ಸ್ಟೇಬಲ್ ವಿವಾಹಿತರಾಗಿದ್ರು. ಕುಶ್ಯ ಪ್ರದೇಶದ ಬಾಡಿಗೆ ಮನೆಯಲ್ಲಿ ವಾಸವಿದ್ರು. ಬಲ್ಲಿಯ ನಿವಾಸಿಯಾದ ಕಾನ್ಸ್ಟೇಬಲ್ ಪೊಲೀಸ್ ಲೈನ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ಪತ್ನಿ ಜಿಲ್ಲೆಯ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ತನ್ನ ಪತ್ನಿಯನ್ನ ಕೋಣೆಯಲ್ಲಿ ಬಂಧಿಸಿದ್ದಾರೆ ಮತ್ತು ಬಾಗಿಲು ಬಡಿದ ನಂತರವೂ ಅವಳು ತೆರೆಯುತ್ತಿಲ್ಲ ಎಂದು ಪತಿ ಯುಪಿ ಪೊಲೀಸ್ 112ಕ್ಕೆ ದೂರು ನೀಡಿದ್ದಾರೆ. ಏನಾದರೂ ಅಹಿತಕರ ಘಟನೆ ಸಂಭವಿಸಬಹುದು ಎಂದು ಅರಿತು ಕುಶ್ಯ ಪೊಲೀಸ್ ಠಾಣೆಯ ಉಸ್ತುವಾರಿ ಗೌರವ್ ಶ್ರೀವಾಸ್ತವ ಮತ್ತು ಅತುಲ್ ವರ್ಮಾ ಮತ್ತು ಅವರ ಸಿಬ್ಬಂದಿ ಉಮಾಶಂಕರ್ ವರ್ಮಾ ಸ್ಥಳಕ್ಕೆ ತಲುಪಿದ್ರು. ಹಲವು ಪ್ರಯತ್ನಗಳ ನಂತರ ಕೋಣೆಯ ಬಾಗಿಲು ತೆರೆಯಲಾಯಿತು ಮತ್ತು ಮಹಿಳಾ ಕಾನ್ಸ್ಟೇಬಲ್ ಪೊಲೀಸ್ ಸಮವಸ್ತ್ರದಲ್ಲಿ ಹೊರಬಂದರು. ಈ ವೇಳೆ ಲೇಡಿ ಪೊಲೀಸ್ ಇನ್ನೋರ್ವ ಪೊಲೀಸ್ ಜೊತೆ ಇದ್ದಿದ್ದನ್ನ ಪತಿ ನೋಡಿದ್ರು. ಮುಂದೆ ಏನಾಯ್ತು ಅನ್ನುವಂಥದ್ದನ್ನ ನೋಡೋದಾದ್ರೆ, ಆಕೆ ರೆಡ್ ಹ್ಯಾಂಡ್ ಆಗಿ ಪತಿಯ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾಳೆ. ಈ ದೃಶ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಈ ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ಗಳನ್ನ ಕೂಡ ಹಾಕಲಾಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಈ ರೀತಿಯ ಘಟನೆ ನಡೆದಿರುವಂಥದ್ದು ಬೆಳಕಿಗೆ ಬಂದಿದೆ.